ಸೋಮದತ್ತ ಕೂಡ ಇಲ್ಲಿ ಯುದ್ಧದಲ್ಲಿದ್ದಾನೆ. ಸೋಮದತ್ತನೂ ಇದ್ದಾನೆ, ಬಾಹ್ಲಿಕನೂ ಇದ್ದಾನೆ. ಬಾಹ್ಲಿಕನೂ ಇದ್ದಾನೆ. ಹೌದು, ಭೀಷ್ಮನ ಹಿರಿಯ ಅಲ್ಲ. ಶಂತನುವಿನ ತಲೆಮಾರಿನವ್ರು ಇದ್ದಾರೆ ಇಲ್ಲ? ಹೌದು. ನಾನು ನಿನ್ನನ್ನು ಕೊಲ್ಲೋದನ್ನು ಅರ್ಜುನ ಮತ್ತು ಕೃಷ್ಣ ನೋಡಲಿ ಅಂತ ಹೇಳ್ತಾನೆ. ನಿನ್ನನ್ನು ಕೊಂದೆ ನಾನು ಅಂತ ಗೊತ್ತಾಗಿ ಯುಧಿಷ್ಠಿರ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದಕ್ಕೆ ನಾಚಿಕೆ ಪಟ್ಕೊಳ್ಳೋ ಹಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಯುಯುಧಾನ ಅಂತ ಅವನ ಹೆಸರು ವಾಸ್ತವವಾಗಿ ಇವನದ್ದು, ಸಾತ್ಯಕಿಯದ್ದು. ಸಾತ್ಯಕಿ ಅನ್ನೋದು ಸತ್ಯಕನ ಮಗ ಅನ್ನೋದನ್ನು ಹೇಳುತ್ತೆ. ಅವನ ತಂದೆ ಸತ್ಯಕ. ಇವನು ಭೂರಿಶ್ರವಸ್ಸು ಬಾಹುಯುದ್ಧ ಮಾಡ್ತಾ ಇರ್ತಾರಲ್ಲ, ಸಾತ್ಯಕಿಯನ್ನ ಮೇಲೆ ಎತ್ತಿ ನೆಲಕ್ಕೆ ಕುಕ್ಕುತ್ತಾನೆ. ಅವನು ಸಂಪೂರ್ಣ ಮಲಗಿಬಿಟ್ಟಿದ್ದಾನೆ. ಹಾಗೆ ಮಲಗಿದ ಸಾತ್ಯಕಿಯ ಕೂದಲು ಹಿಡಿತಾನೆ, ತಲೆ ಕೂದಲುಗಳನ್ನು ಹೀಗೆ ಹಿಡಿದು ಕತ್ತಿ ತೆಗೆದು ಕತ್ತು ಕಡಿಯೋದಕ್ಕೆ ಅಂತ ಮುಂದಾಗ್ತಾನೆ. ಖಡ್ಗದೊಂದಿಗೆ ತೋಳು ಕೆಳಗೆ ಬಿತ್ತಂತೆ. ಸಬಾಹುರಪತದ್ಭೂಮೌ ಸಖಡ್ಗ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವರನ್ನು ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಮಹಾಭಾರತ ರಹಸ್ಯಗಳಲ್ಲಿ ನಾವು ಯುದ್ಧ ಪರ್ವದಲ್ಲಿ 14ನೇ ದಿನದಲ್ಲಿದ್ದೀವಿ. 14ನೇ ದಿನದ ಯುದ್ಧ ತುಂಬ ಸುದೀರ್ಘವಾದ ದಿನ. ಯಾಕೆಂದರೆ ಭಾಳಷ್ಟು ಡೆವಲಪ್ಮೆಂಟ್ಗಳಾಗ್ತದೆ, ಅದನ್ನೆಲ್ಲ ನೀವು ನೋಡಿದ್ರ. ಮತ್ತು ಮುಖ್ಯವಾಗಿ ಒಂದು ಡೆಸ್ಟಿನೇಷನ್ ಏನಿದೆ ಅಂದರೆ ಜಯದ್ರಥನ ಸಂಹಾರ ಮಾಡುವಂಥದ್ದು. ಸಂಹಾರ ಮಾಡಲೇಬೇಕು ಅಂತ ಅರ್ಜುನ, ಯಾವುದೇ ಕಾರಣಕ್ಕೂ ಅದು ಆಗಕೂಡ್ದು ಅಂಥೇಳಿ ಕೌರವರ ಪಾಳೆಯ. ಹೀಗಾಗಿ ಅವರಿಬ್ಬರ ಮಧ್ಯೆ ಒಂದು ತಿಕ್ಕಾಟ ಏರ್ಪಟ್ಟಿದೆ. ಹೀಗಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇದಕ್ಕೆ ಮುಂಚಿನ ಒಂದಷ್ಟು ಎಪಿಸೋಡ್ಗಳನ್ನ ನೀವು ನೋಡಿದ್ರಿ ಅಂತ ಅನ್ಕೋತೀನಿ. ಈಗ ಕರ್ಣ ಮತ್ತು ಭೀಮನ ಮಧ್ಯದ ಯುದ್ಧದ ನಂತರ ಸಾತ್ಯಕಿ ಈ ಕಡೆ ಅಂದರೆ ಈ ಜಾಗಕ್ಕೆ ಬರ್ತಾನೆ, ಎಲ್ಲಿ ಅರ್ಜುನ ಮತ್ತು ಕೃಷ್ಣ ಇದ್ದಾರೋ, ಎಲ್ಲಿ ಜಯದ್ರಥನನ್ನು ಸುರಕ್ಷಿತವಾಗಿ ಇಡಲಾಗಿದೆಯೋ ಅಲ್ಲಿ ಬರ್ತಾನೆ. ಸೊ ಆವಾಗ ಅರ್ಜುನ ಅದನ್ನು ಆಕ್ಷೇಪಣೆ ಮಾಡ್ತಾನೆ, ನೀನು ಬರಬಾರ್ದಾಗಿತ್ತು ಅಂಥೇಳಿ. ಯಾಕೆಂದರೆ ಅಲ್ಲಿ ನೀನು ಯುಧಿಷ್ಠಿರನ ನೋಡ್ಕೋಬೇಕಾಗಿತ್ತು ಅಂಥೇಳಿ. ಭಾನುವಾರದ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸಹೃದಯಿ ಓದುಗರಿಗೆ ತುಂಬ ಧನ್ಯವಾದ. ಸರ್ಸ್ ಪರವಾಗಿ ಮತ್ತು ನಮ್ಮ ಪರವಾಗಿ ಗೌರಿ ಶಕ್ಕಿ ಸ್ಟುಡಿಯೋದೆಲ್ಲ ಸ್ನೇಹಿತರು, ಭಾಳಷ್ಟು ಜನ ಸ್ನೇಹಿತರು ಬಂದಿದ್ದರು ಮತ್ತು ತುಂಬ ಜನ ಓದುಗರು ಬಂದಿದ್ದರು. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಸರ್. ಹೌದು, ಭಾಳ ಅವರೆಲ್ಲರೂ ಬಂದಿದ್ದರಿಂದ ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು. ಬೇರೆ ಬೇರೆ ಊರಿಂದ ಬಂದಿದ್ದರು. ಎಸ್. ಸೊ ಆ ಪುಸ್ತಕ ಸರ್ದು ಕುರುಕ್ಷೇತ್ರ ಪುಸ್ತಕದ ಲಿಂಕನ್ನು ನಾವು ಆನ್ಲೈನಲ್ಲಿ ನಮ್ಮ ಕಮ್ಯುನಿಟಿ ಪೇಜಲ್ಲೂ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಎರಡನೇದು ಇನ್ನೊಂದು ಖುಷಿ ವಿಚಾರ ಅಂದರೆ ಸರ್ ಈಗ ತಾನೇ ಹೇಳ್ತಾ ಇದ್ರು, ಎರಡನೇ ಮುದ್ರಣಕ್ಕೆ ಈಗ ಆಲ್ರೆಡಿ ಸಾವಣ್ಣ ಪಬ್ಲಿಕೇಶನ್ ಅಂದರೆ ಜಮೀಲ್ ಸಾವಣ್ಣವ್ರು ಅದನ್ನು ಕಳಿಸಿದ್ದಾರೆ ಅಂತೇಳಿ. ಅಂದರೆ ಮೊದಲ ಮುದ್ರಣದಲ್ಲಿ ಆದಂಥ ಎಲ್ಲ ಪ್ರತಿಗಳು ಕೂಡ ಆಲ್ಮೋಸ್ಟ್ ಮಾರಾಟ ಆಗಿವೆ, ಎಲ್ಲವೂ ಅಂಗಡಿಗೆ ಹೋಗಿದೆ, ಪಬ್ಲಿಷರ್ ಹತ್ರ ಇಲ್ಲ. ಪಬ್ಲಿಷರಿಗೆ ಹೊಸ ಮುದ್ರಣಕ್ಕೆ ಮತ್ತೆ ಆರ್ಡರ್ ಕೂಡ ಮಾಡಿದ್ದಾರೆ. ಸೊ ಇದೆಲ್ಲ ನಿಮ್ಮಿಂದ ಆಗಿದ್ದು. ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹೌದು, ಅಷ್ಟು ಸ್ವೀಕಾರ ಇದೆಯಲ್ಲ, ಅದು ಮಹಾಭಾರತದ ಶಕ್ತಿ ಅಂತಲೂ ಹೇಳಬೇಕು. ಮಹಾಭಾರತ ಹೇಗೆ ಕೊಟ್ಟರು, ಎಷ್ಟು ಸಲ ಕೊಟ್ಟರು ಸ್ವೀಕರಿಸತ್ತೆ ಜನತೆ ಅನ್ನೋದಕ್ಕೆ ಸಾಕ್ಷಿ ಅದು. ಆಮೇಲೆ ಫೈನಲ್ ಆಗಿ ಆ ಕಾರ್ಯಕ್ರಮ ನೋಡದೇ ಇರೋರು ದಯವಿಟ್ಟು ಆ ಕಾರ್ಯಕ್ರಮದ ರೆಕಾರ್ಡಿಂಗನ್ನು ನಾವು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಹಾಕಿದ್ದೀವಿ. ಸರ್ ಮಾತಾಡಿರೋದಿರ್ಬೋದು, ಅಥವಾ ಇನ್ನೊಬ್ಬ ಲೇಖಕರಾದ ಗಜಾನನ್ ಶರ್ಮಾ ಅವ್ರು ಮಾತಾಡಿರೋದಿರ್ಬೋದು, ಜಮೀಲ್ ಅವ್ರು ಮಾತಾಡಿರ್ಬೋದು, ಅಥವಾ ನಾನು ಮಾತಾಡಿರೋದಿರ್ಬೋದು, ಅಥವಾ ಸಂವಾದ ಏನು ಏರ್ಪಡ್ತು ಅದಕ್ಕೆ ನಮ್ಮ ಸಂಪ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಆ ಎಲ್ಲವನ್ನೂ ಕೂಡ ಪುನೀತ್ ಅವರು ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಮತ್ತು ಅದರ ಒಂದು ಪ್ಲೇಲಿಸ್ಟ್ ಕೂಡ ನಾವು ಕೆಳಗಡೆ ಹಾಕಿರ್ತೀವಿ. ನೋಡದೇ ಇರೋರು ದಯವಿಟ್ಟು ಅದನ್ನು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಎಸ್ ಸರ್, ವಾಪಸ್ ನಾವು 14ನೇ ದಿನದ ಆ ದಿನದ ಕೊನೆಯ ಭಾಗ ಅನ್ನೋ ಥರ, ಸೂರ್ಯಾಸ್ತದ ಹೊತ್ತು ಬರ್ತಾ ಇದೆ ಅನ್ನೋ ಥರ. ಆ ಹೊತ್ತಲ್ಲಿ ಸಾತ್ಯಕಿ ಮತ್ತು ಭೂರಿಶ್ರವಸ್ಸು ಎದುರಾಗ್ತಾರೆ. ಸಾತ್ಯಕಿಯನ್ನು ಕಂಡ ಭೂರಿಶ್ರವಸ್ಸು ಮುನ್ನುಗ್ಗಿ ಬರ್ತಾನೆ. ಇದೊಂದು ಬಹಳ ಪ್ರಮುಖವಾದ ಘಟ್ಟ ಇದು. ಯಾಕೆ ಅಂತ ಅಂದರೆ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ನಾವು ಸುಮಾರು ಸಲ ಮಾತಾಡ್ಕೊಂಡ್ವಿ. ಕುರುಕ್ಷೇತ್ರ ಯುದ್ಧದಲ್ಲಿ ಹಲವರಿಗೆ ಗುರಿಗಳಿದ್ವು ಅಂತ. ದುರ್ಯೋಧನನಿಗೆ, ಯುಧಿಷ್ಠಿರನಿಗೆ ಮಾತ್ರ ಅಲ್ಲ ಇಲ್ಲಿ ಗುರಿ ಇದ್ದಿದ್ದು. ರಾಜ್ಯ ಕೊಡಲ್ಲ ಅಂತಾಗಲಿ, ರಾಜ್ಯ ಪಡ್ಕೋತೀನಿ ಅಂತಾಗಲಿ ಅವರಿಬ್ಬರ ನಡುವೆದಲ್ಲ. ಇಲ್ಲಿ ಅವರವರಿಗೆ ಅವರವರ ಉದ್ದೇಶಗಳಿದ್ವು ಅನ್ನೋದು ಇದೆಯಲ್ಲ, ಅದರದ್ದೊಂದು ಘಟ್ಟ. ಅದೇನು ಅಂತ ಮುಂದೆ ನೋಡೋಣ. ಸಾತ್ಯಕಿಯನ್ನು ಕಂಡ ಭೂರಿಶ್ರವಸ್ಸೆ ಮುನ್ನುಗ್ಗಿ ಬರ್ತಾನೆ.
ಈ ಭೂರಿಶ್ರವಸ್ಸು ಒಂದು ಸ್ವಲ್ಪ ಅವನ ಬಗ್ಗೆ ಹೇಳಿ. ಭೂರಿಶ್ರವಸ್ಸು ಅವನು ಸೋಮದತ್ತನ ಮಗ. ಸೋಮದತ್ತ ಬಾಹ್ಲಿಕನ ಮಗ. ಬಾಹ್ಲಿಕ ಅಂದರೆ ಶಂತನುವಿನ ಸಹೋದರ. ಅಂದರೆ ಭೀಷ್ಮನ ತಂದೆ ಶಂತನುವಿದ್ನಲ್ಲ, ಶಂತನು, ದೇವಾಪಿ, ಬಾಹ್ಲಿಕ ಅಂತ ಅವರು 3 ಜನ ಅಣ್ಣ ತಮ್ಮಂದರು. ಅದರಲ್ಲಿ ದೇವಾಪಿ ತಪಸ್ಸಿಗೆ ಹೋಗಿಬಿಡ್ತಾನೆ. ಶಂತನು ಇಲ್ಲಿ ಕುರು ಸಾಮ್ರಾಜ್ಯವನ್ನು ಆಳ್ತಾನೆ. ಬಾಹ್ಲಿಕಕ್ಕೆ ಹೋಗಿ ಆಳ್ತಾನೆ. ಅಂದರೆ ಅಲ್ಲಿಯವರಿಗೆ ವಿಸ್ತರಿಸಿತ್ತಲ್ಲ, ಕುರುವಂಶೀಯರು ಅದನ್ನು ಯಾವಾಗಲೂ ಗೆದ್ದುಕೊಂಡು ಅವರದ್ದಾಗಿತ್ತೋ ಏನೋ, ಅವನು ಅಲ್ಲಿ ಹೋಗಿ ರಾಜ್ಯಭಾರ ಮಾಡ್ತಾನೆ. ಹಾಗಾಗಿ ಅವನಿಗೂ ಬಾಹ್ಲಿಕ ಅಂತ ಹೆಸರು, ಆ ದೇಶಕ್ಕೂ ಬಾಹ್ಲಿಕ ಅಂತ ಹೆಸರು. ಅವನಿಂದ ದೇಶಕ್ಕೆ ಹೆಸರು ಬಂತೋ, ದೇಶದಿಂದ ಇವನಿಗೆ ಹೆಸರು ಬಂತೋ ಗೊತ್ತಿಲ್ಲ, ಬಾಹ್ಲಿಕ ಅಂತ ಕರೆದಿದ್ದಾರೆ. ಇವನ ಹೆಸರನ್ನೇ ಬಾಹ್ಲಿಕ ಅಂತ ಕರೆದಿದ್ದಾರೆ. ಪ್ರಶ್ನೆ ಇವನು ಆಳಿದ್ರಿಂದ ಆ ದೇಶಕ್ಕೆ ಹಾಗೆ ಹೆಸರು ಬಂದಿರ್ಬೋದು. ಎಲ್ಲಿ ಇರಾನ್, ಪರ್ಷಿಯಾದ ಆ ಭಾಗಕ್ಕೆ ಸೇರುತ್ತಲ್ಲ, ಬ್ಯಾಕ್ಟೀರಿಯಾ ಅಂತ ಕರಿತಿದ್ರು. ಬ್ಯಾಕ್ಟೀರಿಯಾ ಅಂತ ಕರಿತಿದ್ರಲ್ಲ, ಅದು ಪ್ರಾಚೀನ ಬ್ಯಾಕ್ಟೀರಿಯಾ ದೇಶ ಇದೆಯಲ್ಲ ಅದು. ಅವನ ಮಗ ಸೋಮದತ್ತ. ಅಂದರೆ ಸೋಮದತ್ತ ಅಂದರೆ ಭೀಷ್ಮನ ತಲೆಮಾರ ಆಯಿತು, ಭೀಷ್ಮನ ಸಹೋದರ ಆಯಿತು. ಆ ಸೋಮದತ್ತ ಕೂಡ ಇಲ್ಲಿ ಯುದ್ಧದಲ್ಲಿದ್ದಾನೆ. ಸೋಮದತ್ತನೂ ಇದ್ದಾನೆ, ಬಾಹ್ಲಿಕನೂ ಇದ್ದಾನೆ. ಬಾಹ್ಲಿಕನೂ ಇದ್ದಾನೆ, ಹೌದು. ಭೀಷ್ಮನ ಹಿರಿಯ ಅಲ್ಲ. ಶಂತನುವಿನ ತಲೆಮಾರಿನವನು ಇದ್ದಾರೆ ಇಲ್ಲ? ಹೌದು, ಅವನಿದ್ದಾನೆ. ಅವನ ಮಗ ಇದ್ದಾನೆ ಸೋಮದತ್ತ. ಸೋಮದತ್ತನ ಮಗ ಇವನು ಭೂರಿಶ್ರವಸ್ಸು. ಇವನ್ ತಮ್ಮ ಇನ್ನೊಬ್ಬ ಶಲ ಅಂತ ಇದ್ದಾನೆ. ಇವನು ಮಕ್ಕಳಿದ್ದಾರೆ. 4 ತಲೆಮಾರುಗಳು, ಅವ್ರ ತಲೆಮಾರು ಇದೆ. ಅಂದರೆ ಅವರು ಇದೇ ಒಂದೇ ಇದೇ ಆಯ್ತಲ್ಲ, ಅದು ತುಂಬ ದೂರದ್ದೇನಲ್ವಲ್ಲ. ಅಂದರೆ 3 ತಲೆಮಾರಿನ ಹಿಂದೆ ಅಣ್ಣ ತಮ್ಮಂದ್ರವರು. ಹಾಗಾಗಿ ಅವರು ಸಂಪೂರ್ಣವಾಗಿ ಇವರ ಜೊತೆಗಿದ್ದಾರೆ. ಸೊ ಪ್ರಾಪರ್ ಕಸಿನ್ಸ್ ಇವರೆಲ್ಲ, ಪ್ರಾಪರ್ ಕಸಿನ್ಸ್. ಆಮೇಲೆ ಇವರುಗಳು ಹೆಚ್ಚಾಗಿ ಇಲ್ಲಿ ಇರ್ತಾ ಇದ್ರು. ಎಷ್ಟೋ ಸಭೆಗಳನ್ನು ಅಲ್ಲಿ ಅವ್ರದ್ದು ನಡೆದಾಗ, ಅಂದರೆ ಅಲ್ಲಿ ಧೃತರಾಷ್ಟ್ರನ ಸಭೆಗಳು ನಡೀತಾ ಇತ್ತಲ್ಲ, ಆಗೆಲ್ಲ ಇವ್ರ ಹೆಸರುಗಳು ಬರುತ್ತೆ ಅವ್ರು ಇದ್ರು ಅಂತ. ಅಂದರೆ ಈಗ ದ್ಯೂತದ ಹೊತ್ತಿನಲ್ಲೋ, ದ್ರೌಪದಿಯ ವಸ್ತ್ರಾಪಹರಣ ಪ್ರಯತ್ನದ ಹೊತ್ತಿನಲ್ಲೋ, ಇನ್ಯಾವುಗಳು ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕು ಅಂತ ನಿರ್ಣಯವಾದ ಹೊತ್ತಿನಲ್ಲೋ ಒಂದು ಸಭೆ ನಡೀತು ಅಂತ ಹೇಳುವಾಗಲ್ಲ, ಇವ್ರದ್ದು ಯಾರ್ದೋ ಒಂದು ಹೆಸರಿರುತ್ತೆ ಅಲ್ಲಿ, ಬಾಹ್ಲಿಕ ಇದ್ದ, ಭೂರಿಶ್ರವಸ್ ಇದ್ದ ಅಂತ. ಆ ಥರದ ಒಂದು ಇದು ಅವ್ರಿಗೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅಲ್ಲಿಂದಲ್ಲಿಗೆ ದೂರ ಆದ್ರೂ ಕೂಡ, ಅಂದರೆ ಪ್ರಮುಖ ಘಟ್ಟಗಳಲ್ಲೋ ಅಥವಾ ಪ್ರಮುಖ ಸಮಾರಂಭಗಳಲ್ಲೋ ಅವ್ರು ಇರ್ತಿದ್ರು, ಆ ಥರದ್ದು ಇತ್ತು ಅಂತ. ಹಾಗಾಗಿ ಆ ತಲೆಮಾರು ಕೂಡ ಪೂರ್ಣ ಇದೆ. ಅವರೆಲ್ಲರೂ ಅಲ್ಲೇ ಇದ್ದಾರೆ, ದುರ್ಯೋಧನ ಜೊತೆಗೆ ಇದ್ದಾರೆ ಅವರು. ಮತ್ತು ಅವರೆಲ್ಲರೂ ಕೂಡ ಕೌರವ ಪಾಳ್ಯದಲ್ಲೇ, ಅದೇ ಕೌರವ ಪಾಳ್ಯದಲ್ಲೇ ಇದ್ದಾರೆ. ದುರ್ಯೋಧನನ ಆಲ್ಮೋಸ್ಟ್ ಆಲು ಅವರೆಲ್ಲರೂ ಅದೇ ಪಾಳ್ಯದಲ್ಲಿದ್ದಾರೆ. ಇವ್ರ ಜೊತೆಗೆ ಬಂದವರು ಯಾರೂ ಇಲ್ಲ. ಯುತ್ಸ ಒಬ್ಬ ಬಂದ ಅನ್ನೋದು ಬಿಟ್ಟರೆ ಕುರು ವಂಶೀಯರೆಲ್ಲ ಅಲ್ಲೇ ಇದ್ದಾರೆ. ಅವ್ರು ಯಾರು ಈ ಕಡೆ ಬಂದು ಸ್ವಲ್ಪ ಸೋಜಿಗದ ವಿಷಯ ಅಲ್ವಾ ಸರ್? ಭಾಳ ಸೋಜಿಗದ ವಿಷಯ. ಅಂದರೆ ಅದು ಅನಿವಾರ್ಯ. ಅದು ಏನು ಅಂದರೆ, ಇನ್ನೊಂದು ನಾವು ನೋಡಬೇಕಾಗಿರೋದೇನೆಂದರೆ, ಈಗ ಅಲ್ಲಿ ಇರೋದವರು ಬೇರೆ ಸೈನ್ಯಗಳನ್ನು ಕಟ್ಟಿಕೊಂಡು ಪಾಂಡವರು ಹೊರಗಡೆಯಿಂದ ಬಂದು ಯುದ್ಧ ಮಾಡ್ತಾ ಇದ್ದಾರೆ. ಈಗ ರಾಜಧಾನಿಗೆ ಪಾಂಡವರು ಮುತ್ತಿಗೆ ಹಾಕಿದ್ದಾರೆ ಅಂತ ಲೆಕ್ಕ. ಈಗೇನಾಗುತ್ತೆ, ಒಳಗಡೆ ಇದ್ದವನಿಗೆ ಇದು ಭಾವನೆ ಏನೇ ಇದ್ದರೂ ಕೂಡ, ಈಗ ನಮ್ಮವರೇ ಆದರೂ ಕೂಡ ಬೇರೆಯವರನ್ನೆಲ್ಲ ಸೇರಿಸಿಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ಅಂತ ಆಗತ್ತೆ. ಅಲ್ಲಿ ದುರ್ಯೋಧನ, ಯುಧಿಷ್ಠಿರ, ಪಾಂಡುವಿನ ಮಕ್ಕಳು, ಧೃತರಾಷ್ಟ್ರನ ಮಕ್ಕಳು ಅಂತ ನಿಂತ್ಕೊಳ್ಳಲ್ಲ. ಹಾಗಾಗಿ ಅನಿವಾರ್ಯ ಏನಾಗುತ್ತೆ, ಅಲ್ಲಿರೋರು ಎಲ್ಲರೂ ಆ ಕಡೆನೇ ಇರ್ಬೇಕು ಆಗತ್ತೆ. ಇಲ್ಲಿದ್ರೆ ದೇಶದ್ರೋಹ ಅಂತ ಆಗಿಬಿಡತ್ತಾ ಅನ್ನೋ ತರಹ ಬಂದುಬಿಡತ್ತೆ. ಹಾಗಾಗಿ ಅವರೆಲ್ಲ ಅಲ್ಲಿ ನಿಂತ್ಕೊಳ್ಳೋದು ಅನಿವಾರ್ಯ ಆಗಿದೆ ಅಷ್ಟಕ್ಕಷ್ಟು ಜನಕ್ಕೆ. ಈಗ ಕೆಲವೊಂದ್ಸಲ ಈ ಉಪಚುನಾವಣೆ ನಡೆದಾಗ, ಅಂದರೆ ಇಡೀ ಏನೋ ಒಂದು ಸಿಸ್ಟಮು ಗೌರ್ಮೆಂಟ್ ಪರವಾಗಿ ನಿಂತ್ಕೊಂಡಿರುತ್ತೆ. ಹೌದು, ಅವ್ರಿಗೆ ಬೇರೆ ದಾರಿನೇ ಇರಲ್ಲ. ಸೊ ಇಲ್ಲೂ ಕೂಡ ಅದೇ ಥರ ಅಂತ. ಹೌದು, ಮಹಾಚುನಾವಣೆಗಳಲ್ಲಿ, ಪೂರ್ಣ ಚುನಾವಣೆಗಳಲ್ಲಿ ಹಂಗಿರಲ್ಲ, ಅವ್ರ ಕೈಯಲ್ಲಿ ಇರಲ್ಲ ಅದು. ಅದ್ರ ಉಪಚುನಾವಣೆಯಲ್ಲಿ ಸರ್ಕಾರ ಕಂಟಿನ್ಯೂ ಆಗುತ್ತಲ್ಲ, ಸರ್ಕಾರ ಇರುತ್ತೆ. ಹೌದು, ಸರ್ಕಾರ ಇರುತ್ತೆ. ಹಾಗಾಗಿ ಇವರೆಲ್ಲ ಅವ್ರ ಜೊತೆಗೆ ಇದ್ದರು. ಸಾತ್ವಿಕಿಯನ್ನು ಕಂಡಾಗ ಅವನು ವಿಶೇಷವಾಗಿ ಮುಂದೆ ಬಂದವನು ಅವನಿಗೆ ಹೇಳ್ತಾನೆ, ಅವನು ಅದ್ಯ ಪ್ರಾಪ್ತೋಸಿ ದಿಷ್ಟ್ಯಾಮೆ ಚಕ್ಷುರು ವಿಷಯಂ ಇತ್ಯುತ ಅಂತ. ಇವತ್ತು ನನ್ನ ಅದೃಷ್ಟದಿಂದ ನನ್ನ ಕಣ್ಣಿಗೆ ಬಿದ್ದೆ ನೀನು ಅಂತ ಹೇಳ್ತಾನೆ. ನನ್ನ ಅದೃಷ್ಟದಿಂದ ನನ್ನ ಕಣ್ಣಿಗೆ ಬಿದ್ದೆ ನೀನು ಅಂತ ಸಾತ್ಯಕಿ. ಅಂದರೆ ಅವರಲ್ಲಿ ಯುದ್ಧ ಮಾಡ್ತಾ ಇದ್ರೂ ಕೂಡ ಮುಖಾಮುಖಿ ಆಗೇ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಇಷ್ಟೆಲ್ಲ ಅವನಿಗೆ ಎದುರಾದ, ಇವನಿಗೆ ಎದುರಾದ ಅಂತಿದೆಯಲ್ಲ, ಬುದ್ಧಿಪೂರ್ವಕವಾಗಿ ಮಾಡೋದು ಕಷ್ಟ ಇದೆ. ಅಲ್ಲಿದ ಒಂದು ಪ್ಲ್ಯಾನ್ ಇರುತ್ತೆ, ಸೇನಾಧಿಪತಿ ಒಂದು ಪ್ಲ್ಯಾನ್ ಹೇಳಿರ್ತಾನೆ, ಮತ್ತು ಇವರೆಲ್ಲೋ ಇರ್ತಾರೆ ಎಷ್ಟೋ ದೂರದಲ್ಲಿ. ಯಾರೋ ಒಬ್ಬನ ಹುಡ್ಕೊಂಡೋಗಿ ಯುದ್ಧ ಮಾಡೋದು ಅನ್ನೋದು ಆಗೋದಿಲ್ಲ. ಹಾಗಾಗಿ ಇಷ್ಟು ದಿನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಭೂರಿಶ್ರವಸ್ ಅವಕಾಶಕ್ಕೆ ಕಾಯ್ತಾ ಇದ್ದ. ಅದೇನು ಅವಕಾಶ ಅಂತ ಮುಂದೆ ನೋಡೋಣ ಅಂತ ಹೇಳ್ತಾನೆ. ಚಿರಾಭಿಲಷಿತಂ ಕಾಮಂ ಅದ್ಯ ಪ್ರಾಪ್ಸ್ಯಾಮಿ ಸಂಯುಗೆ ಅಂತ. ಎಷ್ಟೋ ಕಾಲದಿಂದ ಇದ್ದ ಆಸೆಯನ್ನು ಇವತ್ತು ತೀರಿಸಿಕೊಳ್ತೇನೆ. ನಹಿಮೇ ಮೋಕ್ಷಸೇ ಜೀವನ್ ಯದಿ ನೋತ್ಸೃಜಸೇ ರಣಂ. ಪಲಾಯನ ಮಾಡದೇ ಇದ್ದರೆ ಜೀವಂತವಾಗಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಿಲ್ಲ ನೀನು ಅಂತ.
ಇವತ್ತು ನಾನು ನಿನ್ನನ್ನು ಕೊಂತೇನೆ ಅಂತ ಶೂರಾಭಿಮಾನಿನಂ, ಬಹಳ ಶೂರ ಅಂತ ಅಂದ್ಕೊಂಡಿದೆಯಲ್ಲ, ನಾನು ನಿನ್ನನ್ನು ಕೊಂದು ಇವತ್ತು ದುರ್ಯೋಧನನಿಗೆ ಸಂತೋಷ ಕೊಡ್ತೇನೆ ಅಂತ ಹೇಳ್ತಾನೆ. ನಾನು ನಿನ್ನನ್ನು ಕೊಲ್ಲೋದನ್ನು ಅರ್ಜುನ ಮತ್ತು ಕೃಷ್ಣ ನೋಡಲಿ ಅಂತ ಹೇಳ್ತಾನೆ. ನಿನ್ನನ್ನು ಕೊಂದೆ ನಾನು ಅಂತ ಗೊತ್ತಾಗಿ ಯುಧಿಷ್ಠಿರ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದಕ್ಕೆ ನಾಚಿಕೆ ಪಟ್ಕೊಳ್ಳೋ ಹಂಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಇವತ್ತು ನನ್ನ ಸಾಮರ್ಥ್ಯ ಏನು ಅನ್ನೋದು ಅರ್ಜುನನಿಗೆ ಅರ್ಥ ಆಗತ್ತೆ ಅಂತ ಹೇಳ್ತಾನೆ. ನೀನು ಸತ್ತು ರಕ್ತಸಿಕ್ತನಾಗಿ ಭೂಮಿಗೆ ಹೊರಗಿದನ್ನು ನೋಡಿದ ಅರ್ಜುನನಿಗೆ ಭೂರಿಶ್ರವಸನ ಸಾಮರ್ಥ್ಯ ಏನು ಅಂತ ಗೊತ್ತಾಗತ್ತೆ ಅಂತ. ಅಂದರೆ ಇವನು ಚಿಕ್ಕಪ್ಪ ಆಗಬೇಕು ಅವನಿಗೆ, ಅರ್ಜುನನಿಗೆ. ನನ್ನನ್ನು ಸರಿ ಗುರ್ಸ್ಕೊಂಡಿಲ್ಲ ಅನ್ನೋ ಅರ್ಥ ಇರಬೇಕು ಅವನಿಗೆ. ಡ್ಯೂ ಕ್ರೆಡಿಟ್ ಅಂತಾರಲ್ಲ, ಅದು ಸಿಕ್ಕಿಲ್ಲ. ಹೌದೌದೌದು, ಏನು ಲೆಕ್ಕಕ್ಕೆ ತಗೊಂಡಿಲ್ಲ ಅಂತ. ಏನಾಗುತ್ತೆ ಅಲ್ಲಿ, ಒಂದು ಕುಟುಂಬದಲ್ಲಿ ಎಲ್ಲರೂ ಪ್ರತಿಭಾವಂತರಾದರೆ ಏನು ಸಮಸ್ಯೆ ಅಂತ, ಒಂದು ಸ್ವಲ್ಪ ಕಡಿಮೆ ಇದ್ದರೂ ಅವ್ನು ಲೆಕ್ಕಕ್ಕೆ ಬಂದಿರೋದಿಲ್ಲ ಅಲ್ಲಿ. ಅವನ ಮನೇಲಿ ಎಲ್ಲರೂ ಪ್ರತಿಭಾವಂತರಾಗಿ ಅವನೇನೋ ಒಂದು 5% ಕಡಿಮೆ ಇದ್ರೂ ಅವನನ್ನು ಇವ್ರು ಯಾರೂ ಲೆಕ್ಕಕ್ಕೆ ತಗೊಳ್ಳಲ್ಲ. ಆಮೇಲೆ ಏನಾಗುತ್ತೆ, ಅವಕಾಶ ಕೂಡ ಸಿಗಲ್ಲ. ಇವರು ಮುಂಚೂಣಿಲಿ ಹೋಗ್ಬಿಡ್ತಾರೆ. ಅದಕ್ಕೆ ಅವನು ಯಾವಾಗಲೂ ಹಿಂದಿರಬೇಕು. ಹಂಗೆ ಅವನೊಂದು ಕಾಯ್ತಿರ್ತಾನೆ, ಒಂದು ದಿವಸ ಇವರಿಗೆಲ್ಲ ನಾನೇನು ಅಂತ ತೋರಿಸ್ಬಿಡ್ತೀನಿ ಅಂತ. ಹೌದೌದು. ಇಲ್ಲೂ ಹಂಗೆ ಆಗಿದೆ. ಈ ಭೀಷ್ಮ, ಈ ಅರ್ಜುನ, ಈ ಭೀಮ, ಈ ದುರ್ಯೋಧನರ ಮುಂದೆ ಇವ್ರು ಯಾರೋ ಲೆಕ್ಕಕ್ಕಿಲ್ಲ ಅಂತಲೇ ಆಗ್ಬಿಟ್ಟಿದೆ. ಕರೆಕ್ಟ್. ಇದು ಭಾಳ ಕಡೆ ಆಗುತ್ತಿದೆ ಆ್ಯಕ್ಚುಲಿ, ಮನೆಗಳಲ್ಲೂ ಆಗುತ್ತೆ. ರಾಜಕಾರಣದಲ್ಲಿ ಕ್ಯಾಬಿನೆಟ್ ಮಾಡುವಾಗ ಪಾಪ ಎಷ್ಟೋ ಜನರಿಗೆ ಅರ್ಹತೆ ಇರುತ್ತೆ, ವಯಸ್ಸಾಗಿರುತ್ತೆ. ಕೆಲವರು ವಯಸ್ಸಾಗ್ಬಿಟ್ಟಿರುತ್ತೆ, ಅರ್ಹತೆ ಇರುತ್ತೆ ಅಲ್ಲ ಗೊತ್ತಿಲ್ಲ. 5-6 ಸಲ ಗೆದ್ಬಿಟ್ಟಿರ್ತಾರೆ ಸರ್, MLA ಆಗಿರ್ತಾರೆ ಅವರು. ಯಾಕೆ ಅವ್ರಿಗೆ ಮಿನಿಸ್ಟರ್ಶಿಪ್ ಸಿಗಲ್ಲ? ಅವ್ರದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಬಟ್ ಇವ್ರು ಮಿನಿಸ್ಟರ್ ಲೈಫಲ್ಲೇ ಆಗಲ್ಲ. 1ನೇ ಸಲ 2ನೇ ಸಲ ಗೆದ್ದವನು ಅಥವಾ 3ನೇ ಸಲ ಗೆದ್ದೋ ಮಿನಿಸ್ಟರ್ ಆಗ್ಬಿಟ್ಟಿರ್ತಾನೆ. ಸೊ ಈ ಥರ ಇವ್ರಿಗೆ ಹಂಗೆ ಆಗಿದೆ. ಇವ್ರೇನಂದ್ರೆ ಏನಂತ ಪ್ರಶ್ನೆ ಅಂದ್ರೆ ಸರ್, ಇದು ಯಾಕಾಗಲ್ಲ ಅಂದ್ರೆ, ಈ ನಮ್ಮ ರಾಜಕಾರಣದಲ್ಲಿ ಅವರು ರಾಜಧಾನಿಗೆ ಬರಲ್ಲ ಸರ್. ಆಮೇಲೆ ಮಾಧ್ಯಮಗಳ ಎದುರುಗಡೆ ಕಾಣಿಸ್ಕೊಡಲ್ಲ. ಅವ್ರು ಯಾರಂತ ಗೊತ್ತೇ ಇರಲ್ಲ. ಅಂದ್ರೆ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ಕೊಂಡಿರಲ್ಲ. ಅವರು ಊರಲ್ಲೇ ಇರ್ತಾರೆ. ಅವ್ರು 5 ಸಲ 6 ಸಲ 7 ಸಲ ಗೆದ್ದಿರ್ತಾರೆ, ಬಟ್ ದೇ ನೆವರ್ ಬಿಕಮ್ ಮಿನಿಸ್ಟರ್ಸ್ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಬಟ್ ಇವನು ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಂಡಿಲ್ಲ. ಅದು ನೀವು ಹೇಳ್ದಂಗೆ ಮೀಡಿಯಾದ ಎದುರು ಬರಬೇಕು ಅಂತ. ಈಗ ನೋಡಿ ಸರ್, ರವಿಗಣಿಗ ಅಂತ ಮಂಡ್ಯ MLA ಇದ್ದಾರಲ್ಲ, ಹೊಸ MLAಗಳಲ್ಲಿ ಎಲ್ಲರಿಗೂ ಅವ್ರ ಹೆಸರು ಗೊತ್ತಾಗಿದೆ. ಯಾಕೆ ಅಂದರೆ ಅವರು ಮೀಡಿಯಾದ ಎದುರು ಭಾಳ ಸಲ ಹೋಗ್ತಾರೆ, ಮಾತಾಡ್ತಾರೆ. ಅವರು ತಪ್ಪು ಸರಿ ಮಾತಾಡ್ತಾರೆ ಅವರು. ಆದರೆ ತುಂಬ ಜನ ಹೊಸಬ್ರು ಬಂದವರು ಅವರೆಲ್ಲೂ ಕಾಣಿಸೋದಿಲ್ಲ. ಹಂಗಾಗಿ ನಮಗೆ ಅಂದರೆ ಇಡೀ ಕರ್ನಾಟಕಕ್ಕೆ ಹಂಗೊಬ್ಬ MLA ಇದ್ದ ಅಂತ ಗೊತ್ತಾಗಲ್ಲ. ಹೆಸರೇ ಗೊತ್ತಿರಲ್ಲ. ಹೌದು. ಇವ್ರು ಇವಾಗ ಮೊನ್ನೆ DK ಶಿವಕುಮಾರ್ ನಟ್ಟು ಬೋಲ್ಟು ಸರಿ ಮಾಡ್ತೇನೆ ಅಂತಂದಿದ್ದಕ್ಕೆ ರವಿಗಾಣಿಗ ಸೇರಿಸ್ಕೊಂಡು ಬೈದರು. ಅದೆಲ್ಲ ಏನಾಗುತ್ತೆ, ಒಟ್ಟು ಅವರನ್ನು ಗುರುತಿಸೋ ಹಂಗೆ ಮಾಡ್ಬಿಡುತ್ತೆ. ಅದು ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ಒಂದಿದೆಯಲ್ಲ, ಅದು ರಾಜಕಾರಣಕ್ಕೆ ಬೇಕಾಗತ್ತೆ. ಅದು ಎಷ್ಟು ಚೆನ್ನಾಗಿ ಆ ಸುಭಾಷಿತ ಅವನ ಕಾರ ಹೇಳ್ತಾನೆ ಅಂದರೆ, ಘಟಂ ಚಿಂದ್ಯಾತ್ ಫಟಂ ಭಿಂದ್ಯಾತ್ ಹನ್ಯಾದ್ವಾ ರಾಸಭಂ ಅಂತೇನೋ ಒಂದು ಬರುತ್ತೆ. ಅಂದರೆ ನೀನು ಗಡಿಗೆ ಒಡೆದಾದರೂ ಹೆಸರು ಮಾಡ್ಕೊ, ಬಟ್ಟೆ ಹರ್ಕೊಂಡಾದರೂ ಹೆಸರು ಮಾಡ್ಕೊ, ಅದನ್ನ ಕತ್ತೆ ಕೊಂದಾದರೂ ಹೆಸರು ಮಾಡ್ಕೊ ಅಂತ. ಈ ಕತ್ತೆ ಕೊಲ್ಲೋದೆಲ್ಲ ಏನಿದೆ ಅಂತ ಅಲ್ವಾ? ಕೊಂದ್ರೆ ಒಂದು ಆನೆನೋ ಹುಲಿನೋ ಸಿಂಹನೋ ಹೊಡಿಬೇಕು ಬೇಟೆ ಅಂದರೆ. ಈ ಕತ್ತೆ ಬೇಟೆ ಮಾಡಿದೆ ಅಂತ ಒಂದು ಹೆಸರು ಅಂದರೆ ಅವನು ಹೇಳ್ತಾನೆ, ಹೆಸರು ಬರುತ್ತೆ ಅಂದರೆ ಅತ್ಲ ಕತ್ತೆನಾರು ಏನಾರು ಮಾಡ್ಕೊ, ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವೇತ್ ಅಂತ. ಹಾಗಾಗಿ ಇಲ್ಲಿ ಬಟ್ಟೆ ಹರ್ಕೊಂಡು ಪ್ರಸಿದ್ಧರಾದವರೆಲ್ಲ ಇದಾರಲ್ಲ ನಮ್ಮಲ್ಲಿ. ಸರಿ, ತುಂಬಾ ಚೆನ್ನಾಗಿ. ಯಾರು ಹೇಳಿದ್ ಸರ್ ಇದನ್ನ? ತುಂಬಾ ಹಳೆ ಸುಭಾಷಿತ. ಯಾರು ಹೇಳಿದ್ದಂತ ಗೊತ್ತಿರಲ್ಲ. ಸುಭಾಷಿತಗಳು ಹೆಚ್ಚಿಂದು ಇರುತ್ತವೆ ಹಿಂಗೆ, ಒಂದ್ ಕಡೆ ಈ ತರ ಬಂದಿರತ್ತೆ, ಬಾಯಿಂದ ಬಾಯಿಗೆ ಬಂದಿರತ್ತೆ. ಇಂಥದ್ದು ಲಕ್ಷಾಂತರ ಇದೆ ಸಂಸ್ಕೃತದಲ್ಲಿ. ಯಾರು ಹೇಳಿದ್ದಾರೆ ಅಂತಲೇ ಇಲ್ಲ. ಕೆಲವು ಯಾವುದೋ ಕಾವ್ಯದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬಂದಿರುತ್ತೆ. ಇನ್ನು ತುಂಬ ಇರೋದು ಈ ಥರ ಯಾರು ಬರೆದ್ರು, ಯಾವಾಗ ಬರೆದ್ರು ಏನೂ ಗೊತ್ತಿಲ್ಲ. ಈ ಏನಕ್ಕೇನ ಪ್ರಕರಣ ಅಂದರೆ, ನಮ್ಮ NK ಕುಲಕರ್ಣಿ ಅಂತ ಒಬ್ಬರು ಧಾರವಾಡದಲ್ಲಿ ಇದ್ರು ಸರ್. ಅವರು ತಮ್ಮ ಒಂದು ಕಾಲಂ ಬರೀತಿದ್ರು ಸಂಯುಕ್ತ, ಅದಕ್ಕೆ ಅವರು NKನ ಪ್ರಕರಣ ಅಂತ. ಓಕೆ, ನನಗೆ ನೆನಪಂತು. ಹಾಗೆ ಇವನೀಗ ತನ್ನನ್ನು ತೋರಿಸ್ಕೋಬೇಕಾಗಿದೆ. ಅದಕ್ಕೆ ಅವನು ಉತ್ತರ ಕೊಡ್ತಾನೆ. ಪುರುಷವಸಿನೂ ಮಾತಾಡ್ತಾನೆ, ಇದನ್ನೇ ಮತ್ತೆ ಮತ್ತೆ ಹೇಳ್ತಾನೆ. ಇದಕ್ಕೆ ಅವನು ಉತ್ತರ ಕೊಡ್ತಾನೆ, ಸಾತ್ಯಕಿ. ಯುಯುಧಾನ ಅಂತ ಅವನ ಹೆಸರು ವಾಸ್ತವವಾಗಿ ಇವನದ್ದು, ಸಾತ್ಯಕಿ ಎದ್ದು. ಸಾತ್ಯಕಿ ಅನ್ನೋದು ಸತ್ಯಕನ ಮಗ ಅನ್ನೋದನ್ನು ಹೇಳುತ್ತೆ. ಅವನ ತಂದೆ ಸತ್ಯಕ ಅಂತ, ಅವನ ಮಗ ಅನ್ನೋದನ್ನು ಅದು ಹೇಳ್ತಾ ಇದೆ. ಅದೇ ಹೆಚ್ಚು ಪ್ರಸಿದ್ಧ ಆಗ್ಬಿಟ್ಟಿದೆ ಸಾತ್ಯಕಿ ಅನ್ನೋದೇ. ಅವನು ಹೇಳ್ತಾನೆ, ಇವನಿಗೆ ಹೇಳ್ತಾನೆ, ನನಗೇನು ಭಯ ಇಲ್ಲ ಅಂತ. ಅಂದರೆ ಭಯ ಇಲ್ಲ ಅಂತ ಅಂದರೆ ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತ.
ನನ್ನನ್ನೇನು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನನ್ನನ್ನು ಶಸ್ತ್ರರಹಿತನನ್ನಾಗಿಸಿದರೆ ಮಾತ್ರ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ಬೋದು. ನನ್ನನ್ನು ನಿಶಸ್ತ್ರನನ್ನಾಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತ, ಆಯುಧವಿಲ್ಲದಂತೆ ನನ್ನನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಹಾಗಾಗಿ ಸುಮ್ಮನೆ ಯಾಕೆ ಮಾತಾಡ್ತೀಯ ಅಂತ ಕೇಳ್ತಾನೆ. ಕಿಂ ವೃಷೋಕ್ತೇನ ಬಹುನ ಕರ್ಮಣಾತು ಸಮಾಚಾರ ಅಂತ, ಯಾಕೆ ಸುಮ್ಮನೆ ಮಾತಾಡ್ತಿ, ಮಾಡಿ ತೋರಿಸು ನಿನಗಾದ್ರೆ ಅಂತ ಅವನು ಚಾಲೆಂಜ್ ಆಗ್ತಾನೆ, ಸವಾಲು. ಅದನ್ನು ಹೇಳುವಾಗ ನಗ್ತಾನೆ, ಅವನು ನಗ್ತಾ ಹೇಳ್ತಾನೆ ಸಾತ್ಯಕಿ. ಅಂದರೆ ಆ ನಗುವಿನಲ್ಲಿ ಒಂದು ವ್ಯಂಗ್ಯದ ನಗು ಅಂತ ಇರತ್ತಲ್ಲ, ನೀನೇನು ಅಲ್ಲ ಅಂತ ಇರತ್ತಲ್ಲ, ಅದನ್ನು ಮಾಡ್ತಾನೆ ಅವನು. ಮತ್ತು ಅವನಿಗೆ ಮತ್ತೆ ಹೇಳ್ತಾನೆ ಅವನು, ಭಾಳ ಜೋರಾಗಿ ಗರ್ಜನೆ ಮಾಡಿದೆಯಲ್ಲ, ಭಾಳ ಕಾಲದಿಂದ ಕಾಯ್ತಾ ಇದ್ದೆ ನಿನಗಾಗಿ ಅಂತ, ನನಗೆ ನಗು ಬರ್ತಾ ಇದೆ ನಿನ್ನ ಮಾತು ಕೇಳಿ ಅಂತ. ನನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಅಲ್ವಾ ಎಷ್ಟೋ ಕಾಲದಿಂದ, ಆಗಲಿ ಈಗ ನೋಡೋಣ ಈಗ ಅಂತ, ನಿನ್ನನ್ನು ಮುಗಿಸ್ದೆ ನಾನೂ ಹಿಂದೆ ಹೋಗಲ್ಲ ಅಂತ ಹೇಳ್ತಾನೆ. ಹೀಗೆ ವಾಗ್ಯುದ್ಧ ಮುಗಿದ ಮೇಲೆ ಇಬ್ಬರು ಯುದ್ಧ ಆರಂಭ ಮಾಡ್ತಾರೆ. ಅದು ಇಬ್ಬರು ಒಬ್ಬರನ್ನೊಬ್ಬರು ಸಂಹರಿಸುವ ಯುದ್ಧದ ಥರವೇ ಅವ್ರ ಯುದ್ಧ ನಡೆಯುತ್ತೆ. ಬಾಣಗಳ ಮಳೆ ಸುರಿಸ್ಕೋತಾರೆ, ಅದನ್ನು ತಡಿತಾರೆ, ಗಾಯಗೊಳಿಸ್ತಾರೆ. ಈ ಥರದ್ದೊಂದು ಭಯಂಕರ ದ್ವಂದ್ವ ಯುದ್ಧ ನಡೆಯುತ್ತೆ ಅವರಿಬ್ಬರಲ್ಲಿ. ಇಬ್ಬರ ದೇಹದಲ್ಲಿ ಗಾಯಗಳಾಗಿ ರಕ್ತ ಸುರಿತಾ ಇರುತ್ತೆ. ಹಾಗೆ ಯುದ್ಧ ಮಾಡ್ತಾ ಇರ್ತಾರೆ. ಇಬ್ಬರ ಕುದುರೆ ಕೊಲ್ತಾರೆ, ಇಬ್ಬರ ಬಾಣಗಳನ್ನು ಮುರಿತಾರೆ. ಇಬ್ಬರಿಗೂ ರಥ ಇಲ್ಲದಂತೆ ಆಗತ್ತೆ. ಖಡ್ಗ ಯುದ್ಧ ಮಾಡ್ತಾರೆ. ಅದು ಖಡ್ಗ ಯುದ್ಧದ ಎಲ್ಲ ಇದನ್ನು ಮಂಡಲ ಆವರ್ತ ಅಂತೆಲ್ಲ ಕರೀತಾರೆ. ಖಡ್ಗ ಯುದ್ಧ ಮಾಡುವಾಗ ಕೆಳಗಿನಿಂದ ಬೀಸೋದು, ಮೇಲಿನಿಂದ ಬೀಸೋದು, ಅದನ್ನು ತಿರುಗಿಸೋದು, ಹೀಗೆಲ್ಲ ಬೇರೆ ಬೇರೆ ಇದೆ ಖಡ್ಗದ. ಅದೆಲ್ಲವನ್ನು ಆ ವರಸೆಗಳನ್ನೆಲ್ಲ ತೋರಿಸ್ತಲೇ ಯುದ್ಧ ಮಾಡ್ತಾರೆ. ಖಡ್ಗವು ಮುರಿಯತ್ತೆ ಇಬ್ಬರದ್ದು. ಅದಾದಮೇಲೆ ಬಾಹುಯುದ್ಧ ಆರಂಭ ಮಾಡ್ತಾರೆ. ಬಾಹುಯುದ್ಧ ಅಂದರೆ ಮಲ್ಲ ಯುದ್ಧ ಅನ್ನೋ ಥರ ಈಗ ಹೇಳ್ತೀವಲ್ಲ ನಾವು, ಹಾಗೆ ಇದೆ. ಈಗಿನ ಮಲ್ಲ ಯುದ್ಧ ನಡೆಯತ್ತಲ್ಲ, ಈಗ ನಮ್ಮಲ್ಲಿ ಮೈಸೂರು ದಸರಾದೆಲ್ಲ ನಡೆಯತ್ತಲ್ಲ, ಹಾಗೇನೇ ಇತ್ತು ಅಂತಲ್ಲ, ವ್ಯತ್ಯಾಸ ಇದೆ. ಆದರೆ ಅದು ಅದೇ ಥರನೇ ಮಲ್ಲ ಯುದ್ಧನೇ. ಇದು ನಡೀತಾ ಇರೋದನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ರಥ ಇಲ್ಲದೆ ಯುದ್ಧ ಮಾಡ್ತಾ ಇದ್ದಾನೆ ಸಾತ್ಯಕಿ, ರಥವೂ ಇಲ್ಲ ಇದೂ ಇಲ್ಲ ಅನ್ನೋ ಥರ. ಅಲ್ಲಿಂದ ಇಲ್ಲಿವರೆಗೆ ಬರುವವರೆಗೂ ಮಹಾವೀರರ ಜೊತೆಗೆ ಯುದ್ಧ ಮಾಡ್ಕೊಂಡ್ಬಂದಿದ್ದಾನೆ, ಆಯಾಸಗೊಂಡಿದ್ದಾನೆ. ಈಗ ಭೂರಿಶ್ರವಸ್ತನ ಜೊತೆಗೆ ಯುದ್ಧ ಮಾಡುವಂತೆ ಆಗಿದೆ ಅಂತ ಇದನ್ನು ಅರ್ಜುನ ಹೇಳಿದ್ನಲ್ಲ ಮೊದಲು. ಭೂರಿಶ್ರವಸ ಅವನ ಬಳಿಗೆ ಹೋಗ್ತಾ ಇದ್ದಾನೆ, ಸಾತ್ಯಕಿಗೆ ಆಯಾಸ ಆಗಿದೆ. ಭೂರಿಶ್ರವಸ ಇವತ್ತು ಬೆಳಗಿಂದ ಏನೂ ಮಾಡದೇ ಇದ್ದಾನೆ ಅನ್ನೋ ಥರ. ಅವನಿಗೇನು ಆಯಾಸ ಆಗಿಲ್ಲ, ಗಾಯ ಆಗಿಲ್ಲ ಅವನಿಗೆ, ಅವನು ಹಾಗೆ ಆರಾಮಾಗಿದ್ದಾನೆ. ಆದರೆ ಸಾತ್ಯಕಿ ಈಗಾಗಲೇ ಆಯಾಸ ಆಗಿದೆ, ಬೆಳಗ್ಗಿನಿಂದ ಮಾಡ್ಕೊಂಬಂದಿದ್ದಾನೆ ಯುದ್ಧ ಅಂತ. ಅದನ್ನೇ ಕೃಷ್ಣ ಹೇಳ್ತಾನೆ, ಅದೇ ಆಯಿತು ಈಗ ಅಂತ. ಅಂದರೆ ಇವನು ಆಯಾಸಗೊಳ್ತಾ ಇದ್ದಾನೆ, ಅವನು ನಿರಾಯಾಸವಾಗಿ ಯುದ್ಧ ಮಾಡ್ತಾ ಇದ್ದಾನೆ ಅಂತ. ಇದು ಸಮಯುದ್ಧ ಅಲ್ಲ ಅಂತ ಹೇಳ್ತಾನೆ. ನೈತತ್ ಸಮಮಿವಾರ್ಜುನ ಅಂತ, ಸರಿಸಮವಾದ ಯುದ್ಧ ಈಗ ನಡೀತಾ ಇಲ್ಲ ಅಂತ. ಇದೇ ಹೊತ್ತಿಗೆ ಕೃಷ್ಣ ಈಗ ಹೇಳ್ತಾ ಇರುವಾಗಲೇ ಇವನು ಭೂರಿಶ್ರವಸ್ಸು ಬಾಹುಯುದ್ಧ ಮಾಡ್ತಾ ಇರ್ತಾರಲ್ಲ, ಸಾತ್ಯಕಿಯನ್ನ ಮೇಲೆ ಎತ್ತಿ ನೆಲಕ್ಕೆ ಕುಕ್ಕುತ್ತಾನೆ. ಉದ್ಯಮ್ಯ ನ್ಯಹನದ್ರಾಜನ್ ಅಂತ. ಯಾರು? ಭೂರಿಶ್ರವಸ್. ಆಗ ಮತ್ತೆ ಕೃಷ್ಣ ಹೇಳ್ತಾನೆ, ಅವನ ಕೈಗೆ ಸಿಕ್ಕಾಕೊಂಡ ಇವನು ಅಂತ. ಸಾತ್ಯಕಿ ಭೂರಿಶ್ರವಸನ ಕೈಗೆ ಸಿಕ್ಕಾಕೊಂಡ ಆಯಾಸದ ಕಾರಣಕ್ಕಾಗಿ, ಪರಿಶ್ರಾಂತನಾಗಿದ್ದ ಶಾಂತನಾಗಿದ್ದ ಕಾರಣಕ್ಕಾಗಿ ಅಂತ. ಹಾಗಾಗಿ ನೀನೀಗ ಸಾತ್ಯಕಿಯ ರಕ್ಷಣೆಗೆ ಹೋಗಬೇಕು ಅಂತ ಹೇಳ್ತಾನೆ. ಅದರಲ್ಲೂ ಹೇಳುವಾಗ ಹೇಳ್ತಾನೆ, ತವಾಂತೆ ವಾಸಿನಂ ಶೂರಂ ಪಾಲಯಾರ್ಜುನ ಸಾತ್ಯಕಿಂ, ನಿನ್ನ ಶಿಷ್ಯನಾದ ಸಾತ್ಯಕಿಯನ್ನು ಪಾಲಿಸು ನೀನೀಗ ಅಂತ ಹೇಳ್ತಾನೆ. ನಿನಗಾಗಿ ಅವನು ಬಂದಿದ್ದು, ಈಗ ಅವನ ಕೈಗೆ ಸಿಕ್ಕಿ ಸಾಯಬಾರದು, ಕೂಡಲೇ ಮಾಡುವ ಕೆಲಸವನ್ನು ಅಂತ. ಕೌರವ ಧಾರ್ತರಾಷ್ಟ್ರ ಸೇನೆಯಲ್ಲಿ ಏನು ಇದು ವಿಜಯೋತ್ಸವ ಥರ ಆಗುತ್ತೆ. ಸಾತ್ಯಕಿಯನ್ನು ಭೂರಿಶ್ರವಸ್ ಹಾಗೆ ಮಾಡಿದ್ನಲ್ಲ ಅಂತ. 2 ತಲೆಮಾರಿನ ಇದಿದೆಯಲ್ಲ ಅಲ್ಲ, ಇದು ವಯೋಭೇದ ಇದೆಯಲ್ಲ, ಅವನು ಭಾಳ ಹಳಬಾಗಿ ಕಾಣಿಸ್ತಾನೆ. ಅಷ್ಟು ಆಗ್ತಾ ಇರುವಾಗಲೇ ಅವನೇನು ಮಾಡ್ತಾನೆ ಭೂರಿಶ್ರವಸ್ ಅಂದರೆ, ಸಾತ್ಯಕಿಯ ಕೆಡಗಿದವನು ಸಾತ್ಯಕಿಯ ಕೂದಲು ಹಿಡಿದು ಹೊರೆಯಿಂದ ಇನ್ನೊಂದು ಕತ್ತಿ ತೆಗೆದು ತಲೆ ಕಡಿಯೋದಕ್ಕೆ ಹೊರಡ್ತಾನೆ. ಅಂದರೆ ಸೋತು ಬಿದ್ದ ಸಾತ್ಯಕಿಯನ್ನು ಅಂದರೆ ಇವನು ಎಸ್ತಿದ್ದಾನೆ, ಅವನ ಕೈಲಿ ಆಯುಧಗಳೂ ಇಲ್ಲ, ಅವನು ಸಂಪೂರ್ಣ ಮಲಗಿಬಿಟ್ಟಿದ್ದಾನೆ. ಹಾಗೆ ಮಲಗಿದ ಸಾತ್ಯಕಿಯ ಕೂದಲು ಹಿಡಿತಾನೆ, ತಲೆ ಕೂದಲುಗಳನ್ನು ಹಿಡಿದು ಕತ್ತಿ ತೆಗೆದು ಕತ್ತು ಕಡಿಯೋದಕ್ಕೆ ಅಂತ ಮುಂದಾಗ್ತಾನೆ. ಆಗ ಮತ್ತೆ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಸಾತ್ಯಕಿಯ ಸಂಹಾರ ಆಗಿಬಿಡತ್ತೆ, ತಡ ಮಾಡಬೇಡ ಇನ್ನು ಅಂತ. ಅವನು ಅರ್ಜುನ
ಈಗ ಅಂದರೆ ಇಷ್ಟು ಸಲ ಕೃಷ್ಣ ಹೇಳಿದ್ರು ಅವ್ನು ಮುಂದುವರೆದಿರಲಿಲ್ಲ. ಹೌದಾ? ಓಕೆ. ಅಲ್ಲ, ಅದು ಸುಮಾರು ಸಲ ಅದು ಆಗ್ಲಿಂದ ಹೇಳ್ತಾ ಇದ್ದಾವಲ್ಲ. ಯಾಕೆ ಅಂದರೆ ಅದು ದ್ವೈರಥ ಯುದ್ಧ ಅಥವಾ ದ್ವಂದ್ವ ಯುದ್ಧ ಅಂತ ಕರಿತೀವಲ್ಲ, ಆಗ ಮೂರನೇ ಪ್ರವೇಶ ತಕ್ಷಣ ಮಾಡೋಕ್ಕಾಗಲ್ಲ, ಅವರಿಬ್ಬರು ನಡೆಯುವಾಗ ಸುಮ್ಮನೆ ಇರಬೇಕಾಗತ್ತೆ ಅಂತ. ಮತ್ತು ಇನ್ನೊಂದು ಅರ್ಜುನನದ್ದು ಒಂದೇನೆಂದರೆ ಅವನ ಕಡೆಯವರ ಮೇಲೆ ಬಾಣ ಬಿಡೋದಕ್ಕೆ ಅವನಿಗೆ ಹೆಸಿಟೇಷನ್ ಇದ್ದೇ ಇದೆ. ಅವನು ಚಿಕ್ಕಪ್ಪನ ದೊಡ್ಡಪ್ಪನೋ ಆಗ್ತಾನೆ, ಅವನ ಜೊತೆಗೆ ಯಾಕೆ ಯುದ್ಧ ಮಾಡಲಿ ನಾನು ಅನ್ನೋ ಥರನೇ ಇರ್ತಾ ಅವಾಯ್ಡ್ ಮಾಡ್ತಾನೆ ಅವ್ನು ಸಾಧ್ಯ ಆದಷ್ಟು. ಆ ಎರಡೂ ಕಾರಣಕ್ಕಾಗಿ ಅವ್ನು ಸುಮ್ಮನೆ ಇರ್ತಾನೆ. ಆದರೆ ಈಗ ಸಾತ್ಯಕಿಯನ್ನು ಉಳಿಸ್ಲೇಬೇಕಲ್ಲ, ಅದಕ್ಕೆ ಮುಂದುವರಿಬೇಕು ಅವನು. ಆದರೆ ಮುಂದುವರಿಯುವಾಗಲೂ ಮನಸ್ಸಿನಲ್ಲಿ ಅವನಿಗೊಂದು ಗೌರವ ಸಲ್ಲಿಸಿ ಮುಂದುವರಿಸಿದನಂತೆ. ಮನಸಾ ಪೂಜೆಯ ಮಾಸ ಅಂತ ಮಾಡೋದಕ್ಕೆ ಹೊರಟ ಮೇಲೂ ಕೃಷ್ಣನಿಗೆ ಹೇಳ್ತಾನೆ ಅರ್ಜುನ, ಜಯದ್ರಥನನ್ನು ಬಿಟ್ಟು ಬೇರೆದೇನು ಕಾಣಿಸ್ತಾ ಇಲ್ಲ ನನಗೆ ಅಂತ ಹೇಳ್ತಾನೆ. ಸೈಂಧವಾಸಕ್ತ ದೃಷ್ಟಿತ್ವ ನೈನಂ ಪಶ್ಯಾಮಿ ಮಾಧವ ಅಂತ ಒಂದೇ ಕಡೆ ನನ್ನ ಲಕ್ಷ್ಯ ಇದೆ, ಅದು ಜಯದ್ರಥ. ಇವತ್ತು ಜಯದ್ರಥನನ್ನು ಬಿಟ್ಟು ಮತ್ತೆಲ್ಲೂ ನನ್ನ ಲಕ್ಷ್ಯ ಹೋಗೋದಿಲ್ಲ ಅಂತ. ಈ ಅರ್ಜುನ ಇದಕ್ಕೆ ಪ್ರಸಿದ್ಧ. ಅವನ ಯಶಸ್ಸಿದ್ದಿದ್ದೇ ಎಲ್ಲಿ, ಧನುರ್ವಿದ್ಯೆಯಲ್ಲಿ ಅಂದರೆ ಗುರಿ ಬಿಟ್ಟು ಅವನಿಗೆ ಆಚೆ ಈಚೆ ಕಾಣಲ್ಲ. ಅವನು ಕಲಿಯುವಾಗ ಒಂದು ಇದರ ಪಕ್ಷಿಯ ಕಣ್ಣಿನ ಕತೆ ಹೇಳ್ತಾರಲ್ಲ, ಅದು ಇಲ್ಲಿ ಕಾಣಿಸುತ್ತೆ ಅಂತ. ನಂಗೆ ಜಯದ್ರಥ ಮಾತ್ರ ಕಾಣ್ತಾ ಇರೋದು ಅಂತ. ಆದರೂ ಸಾತ್ವಿಕಿಗಾಗಿ ನಾನು ಮಾಡ್ತೇನೆ ಅಂತ ಹೇಳಿ ಬಾಣ ಬಿಟ್ಟು ಈ ಸಾತ್ಯಕಿಯನ್ನು ಹೀಗೆ ಕೊಲ್ಲಬೇಕು ಅಂತ ಅವನು ಖಡ್ಗ ಎತ್ತಿದ್ನಲ್ಲ, ಆ ತೋಳನ್ನು ಬಾಣ ಬಿಟ್ಟು ತುಂಡರಿಸ್ಬಿಡ್ತಾನೆ. ಭೂರಿಶ್ರವಸನ ತೋಳು ಕೊಲ್ಲೋದಿಲ್ಲ, ತೋಳು ಕತ್ತರಿಸ್ತಾನೆ. ಖಡ್ಗದೊಂದಿಗೆ ತೋಳು ಕೆಳಗೆ ಬಿತ್ತಂತೆ. ಸ ಬಾಹುರಪತದ್ಭೂಮೌ ಸಖಡ್ಗ ಸ ಶುಭಾಂಗದ, ಆಭರಣಗಳ ಸಹಿತವಾಗಿ ಖಡ್ಗ ಹಿಡಿದುಕೊಂಡಿದ್ದ ಕೈ ಕೆಳಗೆ ಬಿತ್ತು ಅಂತ. ಅವನಿಗೆ ಸಿಟ್ಟು ಬರುತ್ತೆ ಅರ್ಜುನನ ಮೇಲೆ, ಸಾತ್ಯಕಿಗೆ. ಯಾಕೆಂದರೆ ಅವನು ಅರ್ಜುನ ಕಾಣದೆ ಬಾಣ ಬಿಟ್ಟ. ಸಾತ್ಯಕಿಗೆ ಸಿಟ್ಟು ಬರುತ್ತೆ, ಅಲ್ಲ ಭೂರಿಶ್ರವಸನಿಗೆ ಸಿಟ್ಟು ಬರುತ್ತೆ, ಕಾಣದೆ ಬಾಣ ಬಿಟ್ಟ ಅಂತ. ಅವನು ಬೈಯೋದಕ್ಕೆ ಆರಂಭ ಮಾಡಿಬಿಡ್ತಾನೆ. ಎಂಥ ಕ್ರೌರ್ಯ ಇದು ನಿನ್ನದು ಅಂತ ಕೇಳ್ತಾನೆ. ದೃಶಂಸಂಬತ ಕೌಂತೆಯ, ಎಂಥ ಕ್ರೂರ ಕರ್ಮ ನಿನ್ನದು ಅಂತ. ಯಾಕೆಂದರೆ ನೀನು ಯುದ್ಧ ಮಾಡೋದಾದರೆ ಅವನು ಮುಂದೆ ಬರಬೇಕು, ಕಾಣಿಸ್ಕೊಳ್ಬೇಕು. ನಾನು ಯುದ್ಧ ಮಾಡ್ತೀನಿ ಅಂತ ಕಾಣಿಸ್ಕೊಂಡು ಆ ಎಚ್ಚರಿಕೆ ಕೊಟ್ಟೆ ಯುದ್ಧ ಮಾಡಬೇಕು ಅಂತ. ನೀನು ಎಲ್ಲೋ ನಿಂತ್ಕೊಂಡು ಬಾಣ ಬಿಟ್ಟಿಯಲ್ಲ ಅಂತ. ಈಗ ಹೋಗಿ ಏನು ಹೇಳ್ತೀಯ ಯುಧಿಷ್ಠಿರನಿಗೆ ಅಂತ ಕೇಳ್ತಾನೆ. ಕಿನ್ನೂ ವಕ್ಷಸಿ ರಾಜಾನಂ ಧರ್ಮಪುತ್ರಂ ಯುಧಿಷ್ಠಿರಂ ಅಂತ. ಅಂದರೆ ಧರ್ಮನ ಮಗನಾದ ಯುಧಿಷ್ಠಿರನಿಗೆ ಹೋಗಿ ಏನು ಹೇಳ್ತೀಯ ನೀನು ಅಂತ. ನಾನು ಭೂರಿಶ್ರವಸನನ್ನು ಅಡಗಿದ್ದು ಕೊಂದೆ ಅಂತಲೇ ಹೇಳ್ತೀಯಾ ಅಂತ ಕೇಳ್ತಾನೆ. ನಿನಗೆ ಇಂದ್ರ ಕಲಿಸಿದನಂತಲ್ಲ ಧನುರ್ವಿದ್ಯೆಯನ್ನು, ಇದೇ ಕಲಿಸಿದ್ದ ಅಂತ ಕೇಳ್ತಾನೆ. ಅಸ್ತ್ರಂ ಇದಮಿಂದ್ರೇಣತೆ ಸಾಕ್ಷಾದುಪದಿಷ್ಟಂ ಮಹಾತ್ಮನ ಅಂತ. ಏನೋ ದೇವೇಂದ್ರನತನೇ ಸಾಕ್ಷಾತ್ತಾಗಿ ವಿದ್ಯೆ ಪಡೆದಿದೆಯಂತಲ್ಲ ನೀನು, ಅವನು ಸಾಕ್ಷಾತ್ತಾಗಿ ಇದನ್ನೇ ಹೇಳ್ಕೊಟ್ನ ನಿನಗೆ. ಅಸ್ತ್ರಂ ರುದ್ರೇಣವಾ ಪಾರ್ಥ, ಶಿವನ ಹತ್ರ ಹೋಗಿ ಅಸ್ತ್ರ ತೊಗೊಂಬಂದಿ ಅಂತಲ್ಲ, ಇದನ್ನು ಶಿವ ಹೇಳ್ಕೊಟ್ಟಿದ್ದ ನಿನಗೆ ಅಥವಾ ದ್ರೋಣರು ಕೃಪರು ಯಾರು ಹೇಳ್ಕೊಟ್ರು ನಿನಗೆ ಈ ಥರ ಯುದ್ಧ ಮಾಡೋದನ್ನು ಅಂತ ಕೇಳ್ತಾನೆ. ಯುದ್ಧ ಧರ್ಮದ ಅರಿವಿದ್ದೂ ನೀನು ನಿನ್ನ ಜೊತೆಗೆ ಯುದ್ಧ ಮಾಡದೆ ಇದ್ದವನನ್ನು ಹೇಗೆ ಹೊಡೆದೆ ಅಂತ. ಅದು ಮುಖ್ಯ ವಿಷಯ ಅವನದ್ದು. ಈ ತಪ್ಪು ಮಾಡಿದಾಗ ಫಸ್ಟು ಅಂದರೆ ಯಾರು ಕಲಿಸ್ಕೊಟ್ಟದ್ದು ನಿಂಗೆ? ಅಪ್ಪ ಅಮ್ಮ ಹೇಳಿದ್ರ ನಿಂಗೆ? ನಿಮ್ಮ ಗುರುಗಳು ಹೇಳಿದ್ರ? ಟೀಚರ್ಸ್ ಹೇಳಿದ್ರ ನಿಂಗೆ? ನಮ್ಮ ಚಿಕ್ಕವರಿದ್ದಾಗ ಇದು ಫಸ್ಟ್. ಹೌದೌದು. ಈ ಕಡಿಮೆ ಆಗಿದೆಲ್ಲ ಈ ಥರ. ಈಗ ಆ ಥರ ಕೇಳಲ್ಲ. ಈಗ ಆ ಥರ ಮೊದಲು ಕೇಳ್ತಾ ಇದ್ದ. ನಿಮ್ಮ ಮೇಷ್ಟ್ರು ಕಲ್ಸ್ಕೊಟ್ರೆ ಇದನ್ನ ಅಂತಲೇ ಕೇಳ್ತಿದ್ರು ಇದನ್ನ. ಯುದ್ಧ ನಿಯಮವನ್ನು ನೆನಪಿಸ್ತಾನೆ ಅವನಿಗೆ. ಪ್ರಮತ್ತನಾದವನು, ಭೀತನಾದವನು, ರಥ ಇಲ್ಲದೆ ಇದ್ದವನು, ಮತ್ತು ಶರಣಾಗತನಾದವನು, ಯಾವುದೊಂದು ಕಷ್ಟಕ್ಕೆ ಸಿಲುಕಿಕೊಂಡವನು, ಇಂಥವರಿಗೆ ಯೋಗ್ಯರಾದ ವೀರರು ಅಂಥವ್ರ ಮೇಲೆ ಪ್ರಹಾರ ಮಾಡೋಲ್ಲ ಅಂತ. ವಿವೇಕ ಇದ್ದವರು ಪ್ರಹಾರ ಮಾಡೋಲ್ಲ ಅಂತ. ಇದು ನಿನ್ನದು ನೀಚಾಚಾರ ಅಂತ ಕರೀತಾನೆ. ಇಂಥದ್ದನ್ನು ಸತ್ಪುರುಷರು ಮಾಡಲ್ಲ, ಇದು ಅಸತ್ಪುರುಷರು ಮಾಡೋದು ಅಂತ. ನೀನು ಹೆಂಗೆ ಮಾಡಿದೆ ಅಂತ ಕೇಳ್ತಾನೆ. ಅವನ ಪ್ರಶ್ನೆ ಅದೇ. ಅವನಿಗೆ ಕೈ ತುಂಡಾಗಿದ್ದಕ್ಕಿಂತ ಅವನು ಅರ್ಜುನನ ಪ್ರಶ್ನೆ ಅದು. ಕಥಮಾಚರಿತಂ ಪಾರ್ಥ ತ್ವಯಾ ಕರ್ಮಸು ದುಷ್ಕರಂ ಅಂತ. ನೀನು ಹೇಗೆ ಮಾಡಿದೆ ಇದನ್ನ ಅಂತ. ಯಾಕೆಂದರೆ ಅದನ್ನ ಹೇಳ್ದವನು ಹೇಳ್ತಾನೆ, ಆರ್ಯೇಣ ಸುಕರಂ ಹ್ಯಾಹು ಆರ್ಯಕರ್ಮ ಧನಂಜಯ ಅನಾರ್ಯಕರ್ಮತ್ವಾರ್ಯೇಣ ಸುದುಷ್ಕರತರಂ ಭುವಿ ಅಂತ. ಅಂದರೆ ಈಗ ತಪ್ಪು ಮಾಡೋದು, ಕೆಟ್ಟದ್ದನ್ನು ಮಾಡೋದಿದೆಯಲ್ಲ, ಇದು ಸಜ್ಜನರಿಗೆ ಬಹಳ ಕಷ್ಟವಾದದ್ದು ಅಂತ.
ಅದೇ ದುರ್ಜನರಿಗೆ, ದುಷ್ಟರಿಗೆ ತಪ್ಪು ಮಾಡೋದು, ಕೆಟ್ಟ ಕೆಲಸ ಮಾಡೋದು ಸುಲಭ, ಅವರಿಗೆ ಸಹಜ. ಆದರೆ ಒಳ್ಳೆಯವರಿಗೆ ಕೆಟ್ಟ ಕೆಲಸ ಮಾಡೋಕೆ ಆಗಲ್ಲ ಅಂತ ಇದು ಅನಾರ್ಯ ಕರ್ಮ ಆರ್ಯೇಣ ಸುದುಷ್ಕರತರಂ ಅಂತ. ಆರ್ಯರಾದವರಿಗೆ ಅನಾರ್ಯವಾದ ಕಾರ್ಯ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ. ಈ ಆರ್ಯ ಅನಾರ್ಯ ಅಂತ ಬಳಸೋದು, ಆರ್ಯ ಅಂದರೆ ಸಜ್ಜನ ಅಂತ, ಅನಾರ್ಯ ಅಂದರೆ ದುರ್ಜನ ಅಂತ. ಇವರು ಆರ್ಯ ದ್ರಾವಿಡ ಅಂತ ಎಲ್ಲೆಲ್ಲಿ ಗೊತ್ತಂದ್ರಲ್ಲ, ಈ ಆರ್ಯ ಶಬ್ದ ತುಂಬ ಬಳಕೆ ಆಗುತ್ತೆ. ಆರ್ಯ ಅಂತ ಬಳಸೋದು ಸಜ್ಜನ ಅನ್ನೋ ಅರ್ಥದಲ್ಲಿ. ಹಾಗಾಗಿ ಅಂದರೆ ನಿನ್ನಂಥವನಿಗೆ ಇದನ್ನು ಮಾಡೋಕ್ಕಾಗಲ್ವಲ್ಲ, ಹೆಂಗೆ ಮಾಡಿದೆ ಅಂತ ಒಂದು ಪ್ರಶ್ನೆ. ಅಂದರೆ ಅರ್ಜುನನ ಮೇಲೆ ಸಿಟ್ಟು, ಅರ್ಜುನನ ಮೇಲೆ ಅಭಿಮಾನ, ಪ್ರೀತಿ ಎಲ್ಲವೂ ಕಾಣಿಸುತ್ತೆ ಅದರಲ್ಲಿ. ನೀನು ಯಾವಾಗಲೂ ಹೀಗೆ ಮಾಡಲ್ಲ ಅಂತ ಅದು ಹೇಳ್ತೀವಲ್ಲ, ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ. ನಾವು ಯಾವಾಗಲೂ ನೆನ್ಪು ಮಾಡ್ಕೊಂಡ್ವಲ್ಲ, ಯೂಟ್ಯೂಬ್ ರೂಟಸ್ ಕಥೆ ಇದ್ದಂಗೆ. ಬೇರೆಯವ್ರು ಮಾಡ್ಬೋದು ಇಂಥದ್ದನ್ನು, ಆದರೆ ನೀನು ಹೆಂಗೆ ಮಾಡಿದೆ ಇದು ಅಂತ. ಅದನ್ನು ಹೇಳಿದವನು ಮುಂದುವರಿಸಿ ಹೇಳ್ತಾನೆ, ಯಾರು ಯಾರ ಜೊತೆಗಿರ್ತಾರೋ ಅವ್ರ ಥರನೇ ಆಗಿಬಿಡ್ತಾರೆ. ಯೇಷು ಯೇಷು ನರಃ ಪಾರ್ಥ ಯತ್ರ ಯತ್ರ ಚ ವರ್ತತೆ ಆಶು ತಚ್ಚೀಲತಾಮೇತಿ ತದಿದಂ ತ್ವಯಿ ದೃಶ್ಯತೆ. ಯಾರು ಯಾರ ಜೊತೆಗೆ ಇರ್ತಾರೋ, ಎಲ್ಲಿ ಇರ್ತಾರೋ ಅವರ ಗುಣ ಸ್ವಭಾವ ಎಲ್ಲವೂ ಇವ್ರಿಗೆ ಬಂದುಬಿಡತ್ತೆ. ನಿನ್ನಲ್ಲಿ ಅದು ಕಾಣ್ತಾ ಇದೆ ನನಗೀಗ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದನ್ನ ಹೇಳ್ತಾನೆ, ನೀನು ಒಂದು ಶುದ್ಧವಾದ ರಾಜವಂಶದಲ್ಲಿ ಹುಟ್ಟಿದವನು, ಅಂಥವನು ಕ್ಷತ್ರಧರ್ಮವನ್ನು ಬಿಡೋದಕ್ಕೆ ಹೇಗೆ ಸಾಧ್ಯ? ಇದಿಷ್ಟು ನಿನಗೆ ಕೃಷ್ಣನ ಸಹವಾಸದಿಂದ ಬಂದಿದ್ದು ಅಂತ ಬೈತಾನೆ. ಇದಂತೂ ಯದ್ ಅತಿಕ್ಷುದ್ರಂ ಅಂತ. ಇದು ಕ್ಷುದ್ರನೂ ಅಲ್ಲ, ಅತಿಕ್ಷುದ್ರ. ಇದಿದೆಯಲ್ಲ, ನನಗೆ ಖಂಡಿತವಾಗೂ ಗೊತ್ತಿದೆ. ವಾಸುದೇವ ಮತಂ ನೂನಂ ನೈತತ್ವಯ್ಯುಪಪದ್ಯತೆ. ಹೀಗೆ ನೀನು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇದು ಕೃಷ್ಣನದ್ದೇ ಅಭಿಪ್ರಾಯ, ಅದನ್ನು ನೀನು ಮಾಡಿದ್ದಿ ಅಂತ ಹೇಳ್ತಾನೆ. ಈ ಕೃಷ್ಣ ಅರ್ಜುನ ಮಾತಾಡಿದ್ದು ಇವನಿಗೆ ಕೇಳಿಸಿಲ್ಲ, ಆದರೆ ಅದು ಅವನದ್ದೇ ಅಂತ. ಅವನಿಗೆ ಇಬ್ಬರು ಸ್ವಭಾವಗಳು ಗೊತ್ತು, ವಿಶೇಷವಾಗಿ ಅರ್ಜುನನಂದು. ಹೀಗಾಗಿ ಅದು ಇನ್ನೂ ಮುಂದೊಂದು ಬರುತ್ತೆ, ಬೇರೆ ವಿಷಯ ಇದೆ ಇಲ್ಲಿಗ. ಯಾಕೆ ಅಂದರೆ ನಿನ್ನಂಥವರು ಹೀಗೆ ಮಾಡೋಲ್ಲ, ಇದನ್ನು ನೀನು ಮಾಡದೆ ಅಂತ ಅಂದರೆ ಅದಕ್ಕೆ ಕೃಷ್ಣನ ಸಹವಾಸವೇ ಕಾರಣ. ಈದೃಶಂ ವ್ಯಸನಂ ದದ್ಯಾದ್ಯೋ ನ ಕೃಷ್ಣ ಸಖೋ ಭವೇತ್. ಕೃಷ್ಣನ ಗೆಳೆಯ ಆಗಿರದೇ ಇದ್ದರೆ ಈ ಕೆಲಸ ಮಾಡ್ತಾ ಇರಲಿಲ್ಲ ಅಂತ. ಆ ಪ್ರಮಾಣದಲ್ಲಿ ಕೃಷ್ಣನ ಮೇಲೆ ಅವನಿಗಿದೆ. ಅದು ಕೃಷ್ಣನ ಮೇಲಲ್ಲ ಅವನಿಗಿದ್ದಿದ್ದು, ಯಾದವರ ಮೇಲೆ ಇದೆ ಅವನಿಗೆ. ಅವನು ಮುಂದುವರಿಸಿ ಹೇಳ್ತಾನೆ, ಯಾದವರೇ ಅಂಥವರು ಅಂತ. ವೃಷ್ಣಿಗಳು, ಅಂಧಕರು ಅಂತೆಲ್ಲ ಒಂದು ಗುಂಪಿದೆ. ವೃಷ್ಣಿ ಅಂಧಕರು ಅಂತ ಕರೀತಾರೆ. ನಾವು ಯಾದವರು ಅಂತ ಅವ್ರನ್ನೆಲ್ಲ ಸೇರಿಸಿ ಕರಿತಾ ಇದ್ದೀವಿ. ಅಲ್ಲಿ ಬೇರೆ ಬೇರೆ ಗುಂಪುಗಳಿವೆ. ಅವರು ಯಾದವರು ವ್ರಾತ್ಯಾಹ ಸಂಶ್ಲಿಷ್ಟ ಕರ್ಮಾಣ ಪ್ರಕೃತ್ಯೈವ ವಿಗರ್ಹಿತಾಹ ಅಂತ. ಅವರ ಸ್ವಭಾವವೇ ಅಂಥದ್ದು. ಅವರನ್ನು ಯಾರೂ ಜಗತ್ತಲ್ಲಿ ಒಪ್ಪಿಕೊಳ್ಳೋದೇ ಇಲ್ಲ, ಅವರನ್ನು ಯಾರೂ ಒಪ್ಪಿಕೊಳ್ಳೋದಿಲ್ಲ. ಅಂಥವರು ನಿನಗೆ ಆದರ್ಶವಾಗಿದ್ದು ಹೆಂಗೆ ಅಂತ. ಕಥಂ ಪಾರ್ಥ ಪ್ರಮಾಣಂ ಭವತಾ ಕೃತಾಹ. ಅವರನ್ನು ನೀನು ಮಾರ್ಗದರ್ಶಕರಾಗಿ ಹೆಂಗೆ ತಗೊಂಡೆ, ಅವ್ರು ಹೇಳಿದ್ದು ಪ್ರಮಾಣ ಅಂತ ಹೆಂಗೆ ಸ್ವೀಕಾರ ಮಾಡ್ತೀಯ ನೀನು ಅಂತ. ಈ ಯಾದವರ ಬಗ್ಗೆ ಹಿಂಗೊಂದಿತ್ತು ಕೃಷ್ಣ ಬರುವವರೆಗೆ. ಕ್ಷತ್ರಿಯರಲ್ಲಿ ಯಾದವರ ಬಗ್ಗೆ ಒಳ್ಳೆ ಭಾವನೆ ಇರಲಿಲ್ಲ. ಅವ್ರ ನಂತರ ಬೇರೆ ಥರ ನೋಡ್ತಾ ಇದ್ರು. ಇವನು ಹೇಳಿದ್ನಲ್ಲ ಹಂಗೇನೆ, ಅವ್ರು ಸರಿ ಇಲ್ಲ ಅವರು ಅಂತಲೇನೆ ಇರತ್ತಲ್ಲ. ಈ ಊರುಗಳಲ್ಲಿ ಯಾವುದೋ ಒಂದು ಮನೆಯವ್ರ ಬಗ್ಗೆ ಅದೇ ಇರುತ್ತೆ. ಅವ್ರ ಕುಟುಂಬವೇ ಹಂಗೆ ಬಿಡು, ಅವ್ರ ತಲಾಂತರದಿಂದ ಹಂಗೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಕೆಲವೊಂದು ಊರುಗಳ ಬಗ್ಗೆನೇ ಇರುತ್ತೆ, ಕೆಲವು ಊರುಗಳ ಬಗ್ಗೆನೇ ಇರ್ತಾರೆ, ಆ ಊರಿನವರೇ ಹಾಗೆ ಅಂತ. ಕೆಲವೊಂದು ದೇಶಗಳ ಬಗ್ಗೆನೂ ಇರುತ್ತೆ. ಹೌದೌದು, ಹಂಗಾಗಿ ಯಾದವರ ಬಗ್ಗೆ ಅವಾಗ ಒಂದಿತ್ತು. ಕೃಷ್ಣ ಬಂದ ಮೇಲೆ ಯಾದವರಿಗೆ ಗೌರವ ಬಂತು ಅಂತ ಹೇಳಬೇಕು. ಕೃಷ್ಣ ಹುಟ್ಟಿ ಬಂದು ಯಾದವರಿಗೆ ಒಂದು ಸ್ಥಾನ ಕೊಟ್ಟ ಅಂತ ಹೇಳಬೇಕು. ಅವರನ್ನೊಂದು ಸ್ವಲ್ಪ ಇವರು ಕನಿಷ್ಠವಾಗೇ ನೋಡ್ತಾ ಇದ್ರು ಉಳಿದೆಲ್ಲ ರಾಜರು. ಈ ಯಾದವಿ ಕಲಹ ಅನ್ನೋದು ಆಮೇಲೆ ಆಗಿರುವಂಥದ್ದು ಅಥವಾ ಅದಕ್ಕಿಂತ ಮುಂಚೆ? ಇಲ್ಲ, ಕೊನೆಯದಕ್ಕೆ ಕರೀತಾ ಇರೋದು ಕೊನೆಯದಕ್ಕೆ. ಅವರವರೊಳಗೇನು ಮೊದಲು ಹೊಡ್ಕೊಂಡಿಲ್ಲ, ಅವರು ಲಾಸ್ಟಿಗೆ ಹೊಡ್ಕೊಂಡಿದ್ದವರು. ನೋಡಿ, ಅಂದ್ರೆ ಈಗಲೂ ಕೂಡ ನಾವು ಯಾದವಿ ಕಲಹ ಅಂತ ಬಳಸ್ತೀವಲ್ಲ. ಈ ಒಂದು ಪಂಗಡದಲ್ಲಿ ಒಂದು ಪಾರ್ಟಿನಲ್ಲೇ ಜಗಳ ಆದ್ರೆ ಯಾದವಿ ಕಲಹ ಅಂತ ಬಳಸ್ತೀವಿ. ಮನೆಯಲ್ಲಾದ್ರೆ, ಪಾರ್ಟಿನಲ್ಲಾದ್ರೆ ಯಾದವಿ ಕಲಹ ಅಂತ. ಅವರವರೇ ಹೊಡ್ಕೊಳ್ಳೋದು ಎಲ್ಲಿ ಬರುತ್ತೋ ಅಲ್ಲೆಲ್ಲ. ಮೊನ್ನೆ ಜೋಗಿ ಸರ್ ಸಿಕ್ಕಿದ್ರಲ್ಲ ನಿಮ್ಮ ಫಂಕ್ಷನ್ ಅಲ್ಲಿ, ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಸರ್ ನೀವು ಋಷಿ ಥರ ಕಾಣ್ತಾ ಇದ್ದೀರಾ ಅಂತ ನಾನು ಅಂದೆ. ಹೌದು, ವಿಶ್ವಾಮಿತ್ರನ ಥರ ನಾನು ಋಷಿ ಥರ ಕಾಣ್ತಾ ಇದ್ದೀನಿ, ಆದರೆ ಮೇನಕೆ ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ನನಗೆ ಕಾಯ್ತಾ ಇದ್ದೀನಿ ಅಂತಂದ್ರು. ನೋಡಿ, ಈಗಲೂ ಮೇನಕೆನೇ ಬೇಕು ನಮಗೆ ಮಾಡಕ್ಕೆ.
ಸೊ ಅವ್ರದ್ದು ನಾಟಕನೇ ಇದೆಯಲ್ಲ, ವೈಎನ್ಕೆ ಅವರ ಇದನ್ನ ಇಟ್ಕೊಂಡು ನಾಟಕ ಮಾಡಿದಾರಲ್ಲ, ವಿಶ್ವಾಮಿತ್ರ ಮೇನಕ್ಕೆ ಡ್ಯಾನ್ಸ್ ಮಾಡೋದು ಏನಕ್ಕೆ ಅಂತ ಏನೋ ಒಂದು. ಹೌದು, ಮೇನಕೆನೇ ಬೇಕು. ಹೀಗೆ ಕೃಷ್ಣನನ್ನ, ಯಾದವರನ್ನ ಮತ್ತು ಅವ್ರು ಸಹವಾಸ ಮಾಡಿ ನೀನು ಕೆಟ್ಟೆ ಅಂತ ಅರ್ಜುನನನ್ನ, ಮನೆ ಹಿರಿಯ ಮನೆ ಮಗಂಗೆ ಬೈತಾ ಇರೋದದು, ಅವ್ರು ಸಹವಾಸ ಮಾಡಿ ನೀನು ಕೆಟ್ಟೆ ಅಂತ. ಈಗಲೂ ಕೂಡ ಬೈತಾರೆ ಅದನ್ನು, ಹಂಗೆ ಬೈತಾರದು. ಸೊ ನಾವು ಚಿಕ್ಕವರಿದ್ದಾಗ ಸರ್ ಒಂದು ಸುಮ್ಮನೆ ನೆನಪು ಬಂತು, ಯಾವುದೋ ಒಂದು ಎಲ್ಲೋ ಹೋಗ್ತಾ ಇದೀವಿ ಅಂತಂದರೆ, ಈಗ ಒಬ್ಬ ಇದ್ದ, ಅವನ ಜೊತೆಗೆ ಹೋದರೆ ಬಿಡ್ತಿರ್ಲಿಲ್ಲ ನಮಗೆಲ್ಲ. ನಾನಿದ್ದರೆ ಗೌರಿಶೇದನ ಹೋಗು ಅಂತಿದ್ರು ಈ ಉಳಿದು ನಮ್ಮ ಫ್ರೆಂಡ್ಸ್ ಮನೇಲಿ. ಸೊ ಆ ಥರ ಅಂದರೆ ಹಂಗೆ ಒಬ್ರು ಒಂದೊಂದು ಬಂದ್ಬಿಟ್ಟಿರುತ್ತೆ, ಒಂದು ಇಮೇಜ್ ಬಂದ್ಬಿಟ್ಟಿರುತ್ತೆ, ಇವನಿದಾನ ಹೋಗು, ಇವನಿದಾನ ಹೋಗ್ಬೇಡ ಅಂತ. ಸೊ ಆಮೇಲೆ ಇನ್ನೊಂದು ಇದೆ ಸರ್, ಸಾಧಾರಣ ಮನೆಗಳಲ್ಲಿ ತಮ್ಮ ಮಕ್ಕಳು ಕೆಟ್ಟೋಗಿದ್ದಾರೆ ಅಂತ ಒಪ್ಕೊಳ್ಳಲ್ಲ ಅವರು. ಹಾಳಾಗಿದ್ದು ಕಣ್ಣಿಗೆ ಕಂಡ್ರು ಅವನ ಸವಾಸ ಮಾಡಿ ಇವನು ಹಾಳಾದ ಅಂತಲೇ ಹೇಳೋದು ಇವರು. ಒಬ್ಬನನ್ನು ಯಾರೋ ಒಬ್ಬನನ್ನ ಇವನು ಹಾಳಾಗುವುದಕ್ಕೆ ಕಾರಣ ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಕರೆಕ್ಟ್. 14ನೇ ದಿನದ ಯುದ್ಧದ ಮತ್ತಷ್ಟು ವಿವರಗಳನ್ನ ನೋಡಿದ್ವಿ. ಈ ಒಂದು ಭೂರಿಶ್ರವಸ್ ಮತ್ತು ಸಾತ್ಯಕಿಯ ಮಧ್ಯದ ಈ ಒಂದು ಯುದ್ಧವನ್ನು ಕೂಡ ನೋಡಿದ್ವಿ, ಮತ್ತು ಅರ್ಜುನ ಮಧ್ಯಪ್ರವೇಶ ಮಾಡಿದ್ದನ್ನು ಕೂಡ ನೋಡಿದ್ವಿ. ಬಹುಶಃ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡಬೇಕನ್ಸುತ್ತೆ. ಬಹುಶಃ ಅದ್ರ ಹಿನ್ನೆಲೆ ಇನ್ನೂ ಒಂದಷ್ಟು ವಿಚಾರಗಳಿದೆ ಅನಿಸುತ್ತೆ. ಅದ್ರ ಬಗ್ಗೆ ನಾವು ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ. ಮತ್ತು ಸಂಜೆ ಆಗ್ತಾ ಇದೆ, ಹೀಗಾಗಿ ನೀವೆಲ್ಲರೂ ಕಾಯ್ತಿರುವಂಥ ಒಂದು ಪ್ರಸಂಗ ಅಂದರೆ ಜಯದ್ರಥನ ವಧೆ, ಅದಕ್ಕೆ ಹತ್ತಿರ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿಶಿಖಿ ಸ್ಟುಡಿಯೋ, ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.